ಮೊದ್ಲು ಆ ಬ್ಯಾಗ್ ಕೊಡು. ಕೊಡೆ. ಅಮ್ಮ, ಅಯ್ಯೋ, ಏನಿದೆ ಇದ್ರಲ್ಲಿ? ಇಷ್ಟೊಂದು ಭಾರ ಇದೆ. ಫೋಟೋಶೂಟ್ ಫೋಟೋಸು ಹಾಳಾಗೋಯ್ತು ಅಂತ ಮತ್ತೆ ಇನ್ನೊಂದು ಕಾಪಿ ತಗೊಂಡ್ ಬಂದಿದ್ದೀನಿ. ಅದನ್ನೇನಾದ್ರೂ ಅಪ್ಪ ನೋಡ್ಬಿಟ್ರು ಅಂದ್ರೆ ಫೋಟೋಸ್ ಜೊತೆಗೆ ನನ್ನ ಸುಟ್ಟು ಹಾಕ್ಬಿಡ್ತಾರೆ. ಕಾಲೇಜ್ ಬ್ಯಾಗ್ ಅಲ್ಲಿ ಪುಸ್ತಕ ಬಿಟ್ರೆ ಇನ್ನೇನಿರುತ್ತೆ? ಸುನಂದ ಅನ್ನೋ ಹೆಸರು ಬದಲು ಅನುಮಾನ ಅಂತ ಇಡ್ಬೇಕಿತ್ತು. ಇಲ್ಲಿ ಕೊಡು. ಗೆಜ್ಜೆ. ನಿಮ್ಮ ಕೈ ಮುಗ್ದು ಹೇಳ್ತಿದ್ದೀನಿ, ನಟರಾಜ್ ಮಾಸ್ಟರ್ ಅವ್ರ ಆಶೀರ್ವಾದ ತಗೊಳಕ್ ಹೋಗ್ತಿದ್ದೆ. ಮದ್ವೆ ಆಗೋ ಹುಡುಗಿನ ಅಳಿಸ್ತೀಯಲ್ಲೋ. ಪಾಪ ಅವಳನ್ನ ಹೋಗಕ್ ಬಿಡಿ. ಬೇಗ ಬರ್ಬೇಕು. ಸರಿ. ಇನ್ನು ಏನೇ ನಿಂತಿದ್ಯಾ? ಹೋಗ್ ಕೆಲ್ಸ ನೋಡೆ. ಜಾನಕಿ, ಆಫೀಸ್ಗೆ ಹೋಗಲ್ವೇನೋ? ಹೋಗ್ತೇನಮ್ಮ. ಶ್ರೀಯಾ, ಎಲೆಲ್ ಊಟ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು. ನನಗೆ ನಿನ್ನೆ ನೀನು ಎಲೆಲೆ ಊಟ ಮಾಡಕ್ ತಗೊಂಡ್ಬಂದೆ. ನಮ್ಮ ಮನೆಯವರೆಲ್ಲರೂ ಮನೆಗೆ ಬರ್ತಿದ್ದ ಹಾಗೆ ಹುಡುಗಿ ನೋಡೋಕ್ ಸೇಮ್ ಲಕ್ಷ್ಮೀ ದೇವತನೇ ಇದ್ಲು ಅಂತಾರೆ. ಆದ್ರೆ ನನಗವಳು ಅನ್ನಪೂರ್ಣೆ ತರ ಕಾಣಿಸೋದು ಅಂತ ಹೇಳ್ತೀನಿ. ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕು ಅಂತ ನನಗ್ ಮದುವೆ ಮಾಡಿಸ್ತಾರೋ ನಮ್ಮ ಅಪ್ಪನಿಗೆ ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ಬಲ್ಲೆ. ಏನಂದ್ರೆ ನನ್ನೆ ಪುಟ್ಟು ಮಗು ಹಾಗೆ ನೋಡ್ಕೋತಾಳೆ ಅಂತ. ಹಸುವಾದಾಗ ಊಟ ಬಡಿಸೋ ಯಾವ ಹೆಣ್ಣೆ ಆದ್ರೂ ತಾಯಿನೇ. ಮಿಸ್ಟರ್ ಲವರ್ ಬಾಯ್, ಇಂದು ನೀನೇನು ಕೇಳಿಸ್ಕೊಂಡಿಲ್ಲ ಅಲ್ಲ? ನಿನ್ ಭಾವಿ ಹೆಂಡತಿ ಬಗ್ಗೆ ಏನೋ ಮಾತಾಡ್ತಾ ಇದೆಯಾ ಅಂತ ಅರ್ಥ ಆಯ್ತು, ಆದ್ರೆ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಕಣೋ. ಒಳ್ಳೇದಾಯ್ತು. ಅವಳನ್ನ ಆಚೆ ಭೇಟಿ ಮಾಡಿದೀನಿ ಅಂತ ಗೊತ್ತಾದ್ರೆ ಕಿವಿ ಹಿಂಡ್ತಿದ್ಲು. ಬರೋ ವಾರನೇ ಮದ್ವೆ ಯಾಕಿಟ್ಟಿದೀಯೋ ಗೊತ್ತಾ? ಆಮೇಲೆ ಯಾವ ಮುಹೂರ್ತನೂ ಇಲ್ಲ ಅಂತ ಹೇಳಿದ್ರಲ್ಲ. ನೀನಷ್ಟ್ ದಿನ ಕಾಯಲ್ಲ ಅಂತ ಕಣೋ. ಕರೆಕ್ಟ್ ಇಂದು. ಕೂತ್ಕೋ. ಬಾ. ಇವಾಗ್ಲೇ ಅವ್ರ ಮನೆಗೆ ಹೋಗ್ಬಾರ್ದು ಅಂತ, ಯಾವಾಗಂದ್ರೆ ಅವಾಗ ಅವಳು ಹಿಂದೆ ಮುಂದೆ ಸುತ್ತಾಡಬಾರ್ದು ಅಂತ ಕಂಡೀಷನ್ಸ್ ಹಾಕಿದಿರಲ್ವಾ? ಎಷ್ಟು ಕಷ್ಟ ಪಡ್ತಾ ಇದೀನಿ ಅಂತ ನಿನ್ಗೇನ್ ಗೊತ್ತು? ಅನ್ಕೊಳ್ಳದೆ ಅವಳೇನಾದ್ರೂ ನಿನಗೆ ಸಿಕ್ಕಿದ್ರೆ ನೋಡಬಹುದು, ಹೇ ಹಲೋ ಅಂತ ಮಾತಾಡಿಸಬಹುದು. ನಮ್ ಮೀಟ್ ಆಗ್ತಾನೆ ಇದೀವಿ ಅಂತ ಗೊತ್ತಾದ್ರೆ ಹಿಂದೂ ಕತೆ ಅಷ್ಟೇ. ಏಯ್, ಏನೋ ಹೇಳ್ತಿದ್ಯಾ? ನಮ್ ಮದ್ವೆ ಫಿಕ್ಸ್ ಆಗಿದ್ರು ಸರಿಯಾಗಿ ಮಾತಾಡಕ್ ಅವಕಾಶ ಸಿಕ್ತಿಲ್ವಲ್ಲ ಅಂತ. ಮದ್ವೆ ಆಗೋರ್ಗೂ ಸ್ವಲ್ಪ ಸುಮ್ಮನಿದ್ಬಿಡೋ. ಆಮೇಲೆ ನಿಮ್ಮಿಬ್ಬರ ಹನಿಮೂನಿಗೆ ನಾನೇ ಪ್ಲಾನ್ ಮಾಡ್ತೀನಿ. ಯಾರು ಡಿಸ್ಟರ್ಬ್ ಮಾಡದೇ ಇರೋ ಜಾಗಕ್ಕೆ ನಿಮ್ಮಿಬ್ಬರನ್ನ ಕಳಿಸ್ತೀನಿ. ಇವತ್ತು ಕೂಡ ನೀವು ಮತ್ತೆ ಶ್ರೇಯಾ ಮನೆಗೆ ಹೋಗ್ಬೇಕಲ್ವಾ? ಯಾ, ಬಳೆ ಮರ್ತಿದ್ದೀನಿ ಅಂತ ಹೇಳಿದ್ನಲ್ಲ. ನೀನ್ ಬೇಕಾದ್ರೆ ಶ್ರೇಯಾನ ಎಷ್ಟು ಸಲ ಆದ್ರೂ ನೋಡ್ಬೋದು, ನಾನ್ ನೋಡ್ಬಾರ್ದಾ? ಏಯ್, ಬೆಳಿಗ್ಗೆ ಬಂದಿದ್ದೆ ತಾನೇ? ಕಾರ್ನಲ್ಲೆಲ್ಲೋ ನಿಲ್ಸಕ್ ಹೇಳಿ ನೀನು ಕ್ಯಾಟ್ ವಾಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋದೆ. ನಾನಲ್ಲಿ ಒಳ್ಳೆ ಡ್ರೈವರ್ ತರ ಕಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ದೆ. ಮತ್ತೆ ಹೋದಾಗ ಹಾಗ್ ಮಾಡ್ಬೇಡ. ಡ್ರೈವರ್ ತರನಾ? ಆಫ್ ಕೋರ್ಸ್. ಕೇಳ್ತೀಯಲ್ಲ, ಇಂದು ಈ ಸಾರಥಿನೇ ನನ್ನ ಆಯಸ್ಸಿಗೆ ವಾರಸ್ತಾರ ಕಣೋ.
ಕೊನೆಗೆ ಹೀಗೆಲ್ಲ ಮಾತಾಡಿ ಕವರ್ ಮಾಡ್ಬಿಡ್ತೀಯ. ಹೇ ಶ್ರೇಯಾ, ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ, ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ದೆ. ಏನ್ ಯೋಚಿಸ್ತಿದ್ದೆ ನೀನು? ನನ್ ಮದ್ವೆ ಆಗೋದ್ರೆ ಪೀಡೆ ತೊಲಗ್ತು ಅಂತನಾ? ಅಯ್ಯೋ, ದಿಸ್ ಇಸ್ ಲಾಫಾಲಜಿ. ನಗು ಬರ್ತಿದೆ ನನ್ಗೆ. ನಗು ಬರ್ತಿದ್ಯಾ? ಗಂಡಿನ ಕಡೆಯವ್ರು ಬಂದಾಗ ಸುಮ್ನೆ ಇದ್ದೆ. ಮದ್ವೆ ಬಗ್ಗೆ ಕಮೆಂಟ್ ಮಾಡ್ಬೇಡ ಅಂತ ಹೇಳಿದ್ದಕ್ಕೆ ಕಾಮ್ ಆಗಿದ್ದೆ. ಹುಡ್ಗಿ ಸುಮ್ನಿದ್ದಾಳೆ ಅಂದ್ರೆ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ ನನ್ ಬೆಳ್ಳಿಗೆ ಉಂಗ್ರ ಹಾಕ್ಸಕ್ಕೆ ರೆಡಿ ಆಗಿದ್ದಾರೆ ನಮ್ ಮನೆಯವರು. ಇಂಟ್ರೆಸ್ಟಿಂಗ್. ನೀನ್ ಎಲ್ಲಿದ್ಯಾ? ಯಾಕೆ? ಫೋನಲ್ಲಿ ಬೈಯಕ್ಕಾಗಲ್ಲ. ಅಷ್ಟು ಸೀರಿಯಸ್ ಆಗ್ಬೇಡ ಶ್ರೇಯಾ. ಫ್ಯೂಚರ್ ಹೀರೋಯಿನ್ ನೀನು. ಅಭಿಮಾನದಿಂದ ಫ್ಯಾನ್ಸ್ ಗುಂಪು ಕಟ್ಟಿದಾಗ ಕೋಪ ಮಾಡ್ಕೋಬೇಕ ಹೊರತು ನಿನ್ನ ಶೂಟು ಕರ್ಕೊಂಡು ಹೋಗೋದಕ್ಕೆ ಹಗಲು ಹಿಂದೆ ರಾತ್ರಿ ಹಿಂದೆ. ಸಾಕು. ಈ ತರ ಸೊಳ್ಳೆ ಹಾರಿಸೋದು ಅಂದ್ರೆ ನನಗಿಷ್ಟ ಆಗಲ್ಲ. ಸೊಳ್ಳೆ ಹಾರಿಸೋದಾ? ಯಾವತ್ತೂ ಕೇಳಿಲ್ಲ. ಅಂದ್ರೆ ಗಾಳಿಲಾಡೋ ಮಾತ್ಗಳು ಅಂತ ಅಂತಾರೆ. ಮದ್ವೆ ಫಿಕ್ಸ್ ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊಂಡು ಹೋದ್ರು ಅಂದ್ರೆ ನಿಂಗ್ ಅರ್ಥ ಆಗ್ತಿಲ್ವಾ? ಹಸಮಣೆ ಮೇಲೆ ನಿಂತೋಗಿರೋ ಮದ್ವೆಗಳು ಎಷ್ಟು ಸಿನಿಮಾಗಳಲ್ಲಿ ಬಂದಿಲ್ಲ. ಫ್ಯೂಚರ್ ಸಿನಿಮಾ ಹೀರೋಯಿನ್ ಮದ್ವೆ ಕೂಡ ಹಾಗೆ ನಿಲ್ಲುತ್ತೆ. ಹೇಗೆ? ಎಲ್ಲಿದ್ಯಾ? ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಹತ್ರ. 10 ನಿಮಿಷದಲ್ಲಿ ನಿನ್ ಮುಂದೆ ಇರ್ತೀನಿ. ಬಿ ಕೂಲ್, ಸ್ಟೇ ಕಾಮ್. ಏನಕ್ಕ? ಯುದ್ಧಕ್ ಹೋಗ್ತಿರೋ ಮಹಾರಾಜನ್ಗೆ ಹಣೆಗ್ ತಿಲಕ ಇಟ್ಟು ಕೈಗೆ ಖಡ್ಗ ಕೊಟ್ಟು ಕಳ್ಸೋ ಹಾಗೆ ಇಷ್ಟುದ್ದ ಬಾಕ್ಸ್ ಇಟ್ಕೊಂಡಿದ್ಯಾ? ಜಾನಕಿರಾಮ್ ಅವ್ರ ಮನೆಗೆ ಅತ್ತೆ ಬಂಗಾರದ ಬಳೆ ತಗೊಂಡು ಹೋಗ್ತಾ ಇದ್ದಾರೆ. ಯಾಕಮ್ಮ ನೀನ್ ಬರ್ತಾ ಇಲ್ವಾ? ಅದಕ್ಕೆ ನೀನ್ ಹೋಗ್ತಿದ್ಯಾ? ಅದ್ ಹೇಗೆ ಹೋಗ್ತಾನೆ? ಶಾಸ್ತ್ರ ಅಂತಂದ್ರಲ್ಲ. ನನ್ನನ್ನ ಮನೆವರೆಗೂ ಕರ್ಕೊಂಡು ಹೋಗ್ತಾನೆ ಹೊರತು ಅವನ್ನ ಒಳಗ್ ಕರ್ಕೊಂಡು ಹೋಗಲ್ಲ. ಅದಕ್ ಸುಮ್ನೆ ನೀನ್ಯಾಕೆ ಹೋಗ್ತೀಯಾ ಬ್ರೋ? ರಂಗನ್ ಕಳ್ಸಿದ್ರೆ ಆಗುತ್ತಲ್ಲ. ನಿಮ್ಗ್ ಯಾರಿಗೂ ಗೊತ್ತಿಲ್ವಾ? ಶ್ರೇಯಾ ಸುತ್ತಮುತ್ತ ಇದ್ರೆ ದೇವಾಂಶ್ಗೆ ಅವಳ ಸೆಂಟ್ ಗೊತ್ತಾಗುತ್ತೆ ಅಂತ. ಇದು ಬೇರೆ ಇದೆಯಾ? ಎಸ್ ಬ್ರದರ್, ನಮ್ ಊರಿನ ಮಣ್ಣಿನ ವಾಸನೆ ನಾನಿಷ್ಟಪಟ್ಟಿರೋ ಶ್ರೇಯಾ ಸೆಂಟ್ನ ಭೂಮಿಲಿ ಎಲ್ಲೇ ಇದ್ರೂ ಕಂಡು ಹಿಡಿತೀನಿ. ಏನಪ್ಪ ಲಕ್ಕಿ, ನಿನಗೆ ಯಾವತ್ತಾದ್ರೂ ಊರ್ಮಿಳ ಬಂದಾಗ ಹಾಗನ್ಸಿದ್ಯಾ? ನನಗನ್ಸಿದೆ. ನಿನಗೆ ಹೇಗನ್ಸುತ್ತೋ ಹುಚ್ಚ? ನಿಜವಾಗ್ಲೂ ಅಪ್ಪ, ಊರ್ಮಿಳ ವಿಷ ಯೂಸ್ ಮಾಡ್ತಾಳೆ ಗೊತ್ತಾ? ಅಯ್ಯೋ ದೇವ್ರೆ, ವಿಷನಾ? ಅಲ್ವೇ? ಇಷ್ಟು ಬೇಗ ಸಾಯೋ ಆಸೆ ಯಾಕೆ ಬಂತು ಊರ್ಮಿಳ ನಿನ್ಗೆ? ಅತ್ತಿಗೆ ಅಷ್ಟೊಂದು ಧೈರ್ಯ ಇಲ್ಲ ಚಿಕ್ಕಮ್ಮ. ಪಾಯ್ಸನ್ ಅನ್ನ ಹೆಸರಿರೋ ಸೆಂಟ್ ಯೂಸ್ ಮಾಡ್ತಾರೆ ಅಂತ ವಾಲಿಬ್ರೋ ಹೇಳಿದ್ದಷ್ಟೇ. ಸೂಪರ್ ಬ್ರದರ್, ನೀನ್ ತುಂಬಾ ಬೇಗ ಕ್ಯಾಚ್ ಮಾಡ್ದೆ. ಈ ನಾನ್ಸೆನ್ಸೇ ನನಗಿಷ್ಟ ಆಗಲ್ಲ. ಅಮ್ಮ, ಟೈಮ್ ಆಗ್ತಾ ಇದೆ, ಹೋಗ್ಬಿಟ್ ಬಾ.
ಸರಿ ಕಣೋ. ಊರ್ಮಿಳಾ, ಆ ಬಳೆ ತಗೋ. ಈ ಮುದ್ಕಿಗೆ ಎಲ್ಲ ವಿಷಯ ಗೊತ್ತಾಗೋಯ್ತಾ ಹೇಗೆ? ನಿನ್ ಓರ್ಗಿತ್ತಿಗೆ ತೊಡಸ್ತಿರೋ ಈ ಬಳೆನ ಮನೆಯವರೆಲ್ಲ ಮುಟ್ಟಿ ಆಶೀರ್ವಾದ ಮಾಡ್ಲಿ, ಆಮೇಲೆ ತಗೊಂಡು ಹೋಗ್ತೀನಿ. ಓಕೆ, ತರ್ತೀನಿ. ಕೈ ತೋರ್ಸಕ್ಕಾಗ್ದಿರೋ ಬಳೆನ ಮುಟ್ಟಿದ್ರು ಏನ್ ಲಾಭ? ಆಶೀರ್ವಾದ ಎಲ್ಲಾನು ವೇಸ್ಟ್ ಆಗುತ್ತೆ. ಬ್ಯೂಟಿಫುಲ್ ಬ್ಯಾಂಗಲ್ಸ್. ಊರ ಅಂದನ ಪರಿಸರ ಹೆಚ್ಚೋ ಹಾಗೆ ಈ ಮನೆ ವೈಭವನ ಬಳೆ ಹೆಚ್ಚುತ್ತೆ. ನನ್ನ ಮಗನ್ ಮದ್ವೆ ನೋಡೋಕಾಗ್ಲಿಲ್ವಲ್ಲ ಅನ್ನೋ ನೋವು ದೇವಾಂಶ್ ಮದ್ವೆ ನೋಡೋದ್ರಿಂದ ದೂರ ಆಗುತ್ತೇನೋ. ಈ ಶುಭ ಕಾರ್ಯದಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಇಂದು ಹೊರಡೋಣ. ಅಮ್ಮ, ಹೋಗ್ ಬರ್ತೀವಿ. ಬಾಯ್ ಅಮ್ಮ. ಆಯ್ತಪ್ಪ. ಬಾ ಇಂದು, ಬೇಗ. ಆ ಬಳೆನ ಕೈಗ್ ತೋರ್ಸಕ್ಕಾಗ್ದೆ ಅಪ್ಶಕುನ ಅಂತ ಹೋದ್ ಸ್ಪೀಡ್ ನಲ್ಲೇ ವಾಪಸ್ ಬರ್ತಾರೆ. ಪಾಪ. ಯಾವ ಅಡ್ಡಿ ಆತಂಕನೂ ಇಲ್ದೇ ಇರೋ ಥರ ನೋಡ್ಕೋತಂದೆ. ಏನ್ ಯೋಚಿಸ್ತಿದ್ಯಾ ವೈದೇಹಿ? ಏನೂ ಇಲ್ಲಮ್ಮ. ಏನು ಮಾತಾಡ್ದೆ ಕೆಲ್ಸ ಮಾಡ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ. ಹೋಗ್ಲಿ, ನನ್ ಚಿಂತೆ ಏನು ಅಂತ ಹೇಳ. ಅಮ್ಮ, ಏ, ಇಲ್ಯಾರೋ ಮಲಗ್ತಾರೆ, ಎದ್ ಕೂತ್ಕೋ, ಹೇಳು. 2 ನಿಮಿಷ ಮಲ್ಗಕ್ ಬಿಡಮ್ಮ, ಸಾಫ್ಟ್ ಆಗಿದ್ಯಾ? ಹಾ, ನಾನ್ ಹೊರಟಾಗಿದ್ದಿದ್ರೆ ನನ್ ಮಕ್ಳಿಗೆ 2 ಕೊಟ್ಟು ದಾರಿಗ್ ತರ್ತಾ ಇದ್ದೆ. ಅಕ್ಕ, ಯಾಕಮ್ಮ ಕೋಪ ಮಾಡ್ಕೊಂಡಿದ್ದಾರೆ? ನನ್ ಕೋಪ ನಿಮ್ ಚಿಕ್ಕಕ್ಕನ್ ಮೇಲೆ. ದೊಡ್ಡ ಮನೆ ಸೊಸೆ ಆಗ್ತಾಳೋ, ಮಧ್ಯದಲ್ಲೇ ಏನಾದ್ರೂ ತೊಂದ್ರೆ ಮಾಡ್ಕೊಂಡು ಭವಿಷ್ಯನ ಹಾಳ್ ಮಾಡ್ಕೋತಾಳೋ ಏನೋ ಅಂತ. ಅದಕ್ಕೆ ಬೇಜಾರ್ ಮಾಡ್ಕೋಬೇಕು, ಕೋಪ ಯಾಕೆ ಮಾಡ್ಕೊಂಡಿದ್ಯಾ? ಯಾಕಮ್ಮ ಬೇಜಾರ್ ಮಾಡ್ಕೊಂಡಿದ್ಯಾ? ಶ್ರೇಯಾ ಮದ್ವೆ ಚೆನ್ನಾಗಾಗತ್ತೆ. ಏಯ್, ನೀನ್ ಆಡ್ಕೋ ಹೋಗು. ಗಂಡಿನ ಕಡೆಯವ್ರ ಹತ್ರ ಸಿನಿಮಾ ಹುಚ್ಚಿನ ಬಗ್ಗೆ ಹೇಳಿ ಎಲ್ಲಿ ಮರ್ಯಾದೆ ತೆಗಿತಾಳೋ ಅಂತ ಭಯ ಆಗ್ತಿದೆ. ಅಯ್ಯೋ ಬೇಡಮ್ಮ, ಅವಳ ಮಾತನ್ ಯಾರ್ ನಂಬ್ತಾರ ಹೇಳು? ಏಯ್, ನಿನಗಾಗ್ಲೇ ಹೋಗು ಅಂದೆ ತಾನೆ? 5 ರೂಪಾಯಿ ಕೊಡು, ಏನಾರು ತಗೋತೀನಿ. ನನ್ನ ಹತ್ರ ಇಲ್ಲ ಕಣೋ. ಅಗರ್ಬತ್ತಿ ಚೀಲದಲ್ಲಿದೆ, ತಗೋ ಮಾರುತಿ. ಹೋದ್ ಜನ್ಮದಲ್ಲಿ ನಿನ್ ಕರ್ಣ ಆಗಿದ್ದೆ ಅನ್ಸುತ್ತೆ. ಏಯ್, 1 ರೂಪಾಯಿ ಜಾಸ್ತಿ ತಗೊಂಡ್ರು ಹಲ್ಲು ಉದುರ್ಸ್ತೀನಿ ಅಷ್ಟೇ, ಹುಷಾರ್. ನೀನ್ ಹೇಳು ವೈದೇಹಿ, ನನಗ್ ಸ್ವಲ್ಪ ಧೈರ್ಯ ಬರುತ್ತೆ. ನಾನೇನು ಹೇಳ್ದೆ ಹೋದ್ರೇನೆ ಈ ಮದ್ವೆ ನಡೆಯೋದು ಅನ್ನೋದನ್ನ ನಾನ್ ಹೇಗ್ ಹೇಳಮ್ಮ? ಯಾಕ್ ನೀನು ಏನು ಮಾತಾಡ್ದೆ ಸುಮ್ಮನೆ ಇದೀಯಾ? ಅಮ್ಮ, ದೇವಾಂಶ್ ಅವರು ಈ ಮನೆಗೆ ಅಳಿಯ ಆಗೋದು ಖಂಡಿತ. ಯಾಕಂದ್ರೆ ಮಾರುತಿ ಹೇಳ್ದ ಹಾಗೆ ಅವರು ರಾಮನ್ ಥರ. ಮಾರುತಿ ನೋಡಿಲ್ವಲ್ಲ? ನೋಡಿದಾನೆ. ಯಾವಾಗ ನೋಡ್ದ? ಆ ಸೀತಾ ಮಾತೆ ಪಕ್ಕದಲ್ಲಿರೋದು ಅವರೇ ಅಲ್ವಾಮ್ಮ? ಈ ಮದ್ವೆ ನಡೆಯಲ್ಲ. ಆ ದೇವ್ರೇ ಬಂದ್ರು ಹಸೆಮಣೆ ಮೇಲೆ ಮದ್ವೆ ಗಂಡು ಮತ್ತೆ ದೇವ್ರು
ಇಬ್ರೇ ಇರ್ತಾರೆ ಹೊರತು ಮದುಮಗಳು ಅಂದ್ರೆ ನೀನಿರಲ್ಲ. ಮದ್ವೆ ದಿನ ಹಾಗ್ ಮಾಡಿದ್ರೆ ನಮ್ಮಪ್ಪ ಸಾಯಿಸ್ಬಿಡ್ತಾರೆ. ಮಾತು, ಮರ್ಯಾದೆ, ಗೌರವ ಈ ಮೂರನ್ನು ಅನುಸರಿಸೋರು. ಹೆತ್ತ ಮಗಳನ್ನ ಸಾಯಿಸೋದಿಕ್ಕೂ ಯೋಚಿಸಲ್ಲ ಅವರು. ಉಫ್, ಶ್ರೇಯಾ, ನೀನ್ ಆಕ್ಟಿಂಗ್ ನ ಬಿಟ್ಟು ರೈಟಿಂಗ್ ಶುರು ಮಾಡ್ಕೋ. ರೈಟರ್ಸ್ಗೂ ತುಂಬಾ ಡಿಮ್ಯಾಂಡ್ ಇದೆ. OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅವ್ರದೇ ಹವಾ. ನಾನ್ ಕತೆ ಹೇಳ್ತಿಲ್ಲ ಲಂಕೇಶ್, ನಡೆಯೋದನ್ನ ಹೇಳ್ತಿದ್ದೀನಿ. ನಮ್ಮಪ್ಪನ ಬಗ್ಗೆ ನಿನಗ್ ಗೊತ್ತಿಲ್ಲ. ನಿನಗ್ ಮದ್ವೆ ಹಿಂದಿನ ದಿನ ಸಿನಿಮಾ ಆಫರ್ ಬಂದ್ರೆ ಸಾಕು. ನೀನ್ ಯಾವ ಲೆವೆಲ್ಗೆ ಹೋಗ್ತೀಯಾ ಅಂತ ನಿಮ್ ಮನೆಯವ್ರಿಗೆ ಅರ್ಥ ಮಾಡಿಸ್ಬೋದು. ನಿನ್ ಬಗ್ಗೆ ಒಬ್ಬ ಡೈರೆಕ್ಟರ್ ಬೇರೆ ಕೇಳಿದಾರೆ. ಯಾರವನು? ಉಫ್, ಒಂದ್ 500 ರೂಪಾಯಿ ಕೊಡ್ತೀಯಾ? ನನ್ ಪರ್ಸ್ ಖಾಲಿ ಇದ್ರೆ ಸ್ವಲ್ಪ ಹಿಂಸೆ ಆಗತ್ತೆ. ಥ್ಯಾಂಕ್ಸ್. ಇವ್ರೆ ಮುನಿಯಾ ಸೂರಿ. ದುನಿಯಾ ಸೂರ್ಯ ಅವರಲ್ವಾ? ಅಬ್ಬಾ, ನ್ಯೂಮರಾಲಜಿ ಅಂತ ಹೇಳ್ದೆ ತಾನೆ? ಓಹೋ, ಓಕೆ ಓಕೆ. ನನ್ ಬಗ್ಗೆ ಕೇಳಿದ್ರಾ? ರಾಘು, ಹೌದು, ಮುಂದಿನ ಸಿನಿಮಾನ ಸ್ಟಾರ್ ಹೀರೋಗೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಲೇಟೆಸ್ಟ್ ಹೀರೋಯಿನ್ ನಿನ್ ತರ ಹುಡುಗಿನ ಬೇಕು ಅಂದ್ರು. ನೀನ್ ಸೂಟ್ ಆಗ್ತೀಯ ಅಂತಾನು ಅಂದ್ರು. ಇಲ್ಲಿ ನೋಡು, ಹೀಗೆ ಮಾಡರ್ನ್ ಆಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ ಬರ್ಬೇಕಂತೆ. ಮನೆ ತನಕ ಬಿಡಕ್ ಹೇಳಿದ್ರಿ? ಬೇರೆ ಕೆಲಸ ನೆನಪಿಗೆ ಬಂತು ರಾಘು, ಅದಕ್ಕೆ ಹೇಳ್ಕೊಂಡೆ. ನಾಳೆ ಆಫೀಸಲ್ಲಿ ಸಿಗೋಣ, ನೀನು ಹೊರಡು. ಸರಿ ಸರ್, ಓಕೆ. ಅರ್ಥ ಆಯ್ತಲ್ವಾ? ಆಸ್ ಇಟ್ ಈಸ್. ಶ್ರೇಯಾ, ಇಲ್ಲಿ ನಿಲ್ಸೋ. ಮನೆ ಅಲ್ಲಲ್ವ ಇಂದು? ಗೊತ್ತು, ನೀನಲ್ಲಿ ಹೋದ್ಮೇಲೆ ಏನ್ ಮಾಡ್ತೀಯ ಅಂತಾನೂ ಗೊತ್ತು. ನಾನೇನ್ ಮಾಡ್ತೀನಿ? ಕದ್ದು ನೋಡ್ತೀಯ, ಕಾಣಿಸ್ತಾ ಇದ್ರೆ ಇಣಕ್ ನೋಡ್ತೀಯ, ಆಗ್ಲೂ ಕಾಣ್ಲಿಲ್ಲ ಅಂದ್ರೆ ವಿಸಿಲ್ ಹೊಡಿತೀಯ. ಆಸೆ ಒಂದೊಂದ್ಸಲ ಮೈ ಮರ್ಸುತ್ತೆ. ಹಾಗಂತ ಇಲ್ಲೇ ಕಾರಲ್ಲಿ ಡ್ರೈವರ್ ತರ ಕೂತಿರು ಅಂತ ಹೇಳ್ತಿದ್ಯಾ ಇಂದು? ನನ್ ಮೊಮ್ಮಗನಿಗೆ ಎಲ್ಲ ಅರ್ಥ ಆಗುತ್ತೆ. ನಾನು ಬರ್ತೀನಿ ಇಂದು. ಕೆಲವು ವಿಷಯ ಮನೇಲಿ ಹೇಳ್ದಿದ್ರೆ ಸರಿ ಹೋಗುತ್ತಲ್ವಾ? ಅಮ್ಮ, ನೋಡ್ದ್ಯಾ ಎಷ್ಟ್ ಆಸೆ ಇದೆ ಅಂತ. ನಾಳೆ ನಿನ್ ಮದ್ವೆ ಆಗ್ತಿರೋ ಶ್ರೀಯಾ ನಿಮ್ಮ ಅಪ್ಪನ ಹತ್ರ ಅವರು ಅಜ್ಜಿ ಜೊತೆ ಬಂದಿದ್ರು ಅಂತ ಹೇಳಿದ್ಲು ಅನ್ಕೋ. ನಿನಗೆ ಪೂಜೆನೇ ಆಗತ್ತೆ. ಬೇಕಾ ನಿನಗೆ? ಇದ್ಯಾವ ಸಂಪ್ರದಾಯನೇ? ಈಗಿನ ಕಾಲದಲ್ಲಿ ಮದ್ವೆ ಫಿಕ್ಸ್ ಆದ್ರೆ ಸಾಕು, 2 ಫ್ಯಾಮಿಲಿನೂ ಒಂದಾಗಿ ಗೋವಲ್ ಪಾರ್ಟಿ ಮಾಡ್ತಿರ್ತಾರೆ. ಫಾರಿನ್ ಪದ್ಧತಿಗಳನ್ನ ಅನುಸರಿಸಿ ಈ ಜನರೇಷನ್ ಅವರು ಮಾಡೋ ಚೇಷ್ಟೆನೆ ಸರಿ ಅಂತ ಅನ್ಕೊಳ್ಳೋರ್ಗೂ ಮತ್ತು ನಮಗೂ ವ್ಯತ್ಯಾಸ ಇದೆ ಕಣೋ. ಅಕಸ್ಮಾತ್ ಮೈ ಮರೆತು ಮಿತಿ ಮೀರಿದಾಗ ಸ್ವಲ್ಪ ಮಿತಿ ಲೀರಿ ಅಂತ ಅವಮಾನ ಆಗೋ ಹಾಗೆ ಮಾತಾಡ್ತಾರೆ ಕಣೋ ದೇವ. ಅದಕ್ಕೆ ನಾವು ಹದ್ಬಸ್ತಲ್ಲಿದ್ರೆ ನಮಗೆ ಒಳ್ಳೇದು. ಸರಿ ಸರಿ, ನೀನ್ ಲೆಕ್ಚರ್ ಕೊಡೋಕ್ ಶುರು ಮಾಡಿದ್ರೆ ಈ ಕಾಲಕ್ಕೆ ಮುಗಿಯಲ್ಲ. ಹೋಗಮ್ಮ, ಹೋಗು. ಇಂದು 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 ಏನು ನಿಂದು? ನೀನೇ ಅಲ್ವಾ ಬಳೆ ತೊಡ್ಸೋದು? ಆಫ್ ಕೋರ್ಸ್. ಕೈಗ್ ನೋವಾಗ್ದಿರೋ ತರ ಹಾಕು. ಅವಳಿಗೆ ನೋವಾದ್ರೆ ಇಲ್ಲಿ ನನಗೆ ಚುಚ್ಚದಾಗತ್ತೆ.
ನಿಮ್ ತಾತನು ಕೂಡ ಹಾಗೆ ಸಾಕು 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 ನೀನ್ ಹೋಗು ಹೋಗು. ಮಗಳಿಗೆ ಮದ್ವೆ ಆಗ್ತಿದೆ. ಬೇಳೆ ಡಬ್ದಲ್ಲೋ ಸಾಸಿವೆ ಡಬ್ದಲ್ಲೋ ದುಡ್ಡಿಟ್ಟಿದ್ರೆ ಅದನ್ನ ಹೊರಗೆ ತೆಗಿಯೇ ಸುನಂದ. ಇವಾಗ ಖರ್ಚು ಮಾಡಿದೆ ಇನ್ಯಾವಾಗ ಖರ್ಚು ಮಾಡ್ತೀಯೇ? ಅಯ್ಯೋ ಯಾವತ್ತೂ ಹಾಗೆ ಮಾಡಿಲ್ಲ ಅತ್ತೆ. ಹೊರಗೆ ತೆಗಿಯದಾ? ಅದು ಹಾಗಲ್ಲ, ನಾನು 10 ರೂಪಾಯಿ ಕೂಡ ಎತ್ತಿಡಲ್ಲ. ಏನಾದ್ರೂ ಕೈಯಲ್ಲಿ ಉಳಿದ್ರೆ ತಾನೆ. ನೀವು ಉಪವಾಸ ಮಾಡಲ್ಲ. ನನ್ ಮಗನು ಆ ಕಾರಣ ಈ ಕಾರಣ ಅಂತ ಹೇಳಿ ಅವಾಗವಾಗ ಕ್ಯಾರಿಯರ್ ತಗೊಂಡ್ ಹೋಗದೆ ಮಿಗಿಸ್ತಾನೆ. ನಮಸ್ಕಾರ ಇಂದುಮತಿ ಅಜ್ಜಿ. ಬನ್ನಿ ಬನ್ನಿ.